ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ ಕರಿಯರ್ ಬೂಸ್ಟರ್ ಕನ್ನಡ ಯೂಟ್ಯೂಬ್ ಚಾನಲನ್ನು. ಸ್ನೇಹಿತರೆ, ಯಾರೆಲ್ಲ ಮೊದಲೇ ಬಾರಿಗೆ ನಮ್ಮ ಚಾನಲ್ಗೆ ತಾವು ಭೇಟಿ ಕೊಟ್ಟಿದ್ದೀರಾ ದಯಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆಯೇ ತಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಸಹ ಮರಿಬೇಡಿ. ಸ್ನೇಹಿತರೆ, ಯಾರೆಲ್ಲ PSTR ಮತ್ತು GPSTR ಹಾಗೆಯೇ HSTR ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಪರೀಕ್ಷೆಗಳಿಗೆ ತಯಾರಿಯನ್ನು ನಡೆಸ್ತಾ ಇದ್ದೀರಾ ದಯಮಾಡಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸ್ನೇಹಿತರೆ. ಹಾಗೆಯೇ ಪಕ್ಕದಲ್ಲಿರ್ತಕ್ಕಂತಹ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಹಲವಾರು ನೋಟಿಫಿಕೇಷನ್ ನಮ್ಮ ಒಂದು ಚಾನಲ್ ವತಿಯಿಂದ ತಮಗೆ ನೇರವಾಗಿ ತಲುಪುತ್ತೆ. ಸ್ನೇಹಿತರೆ, ಯಾರೆಲ್ಲ PSTR ಹಾಗೂ GPSTR ಮತ್ತು HSTR ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ತಾವು ತಯಾರಿಯನ್ನು ನಡೆಸಿದ್ದೀರಾ ತಮ್ಮೆಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿ ಹಾಗೆಯೇ ಒಂದು ಅಧಿಕೃತವಾದ ಮಾಹಿತಿ ಅಂತಲೇ ಹೇಳ್ಬೋದು. ಹೌದು ಸ್ನೇಹಿತರೆ, ಯಾರೆಲ್ಲ PSTR ಹಾಗೂ GPSTR HSTR ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ತಯಾರಿನ ನಡೆಸಿದ್ದೀರಾ ಅವರೆಲ್ಲರ ಒಂದು ಅತಿ ದೊಡ್ಡವಾದಂಥ ಪ್ರಶ್ನೆ ಇತ್ತು ಎಲ್ಲರಲ್ಲೂ ಕೂಡ ಸಹಜವಾಗಿ. ಅದೇನು ಅಂತ ಹೇಳಿದ್ರೆ ಬ್ಯಾಕ್ ಸ್ಕೋರ್ ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿ ಇದೆಯಾ, ಹಾಗೆಯೇ C&R ರೂಲ್ಸ್ ಸಂಬಂಧಪಟ್ಟಂತೆ ಏನಾದರೂ ಒಂದು ಪ್ರೋಗ್ರೆಸ್ ನಡೀತಾ ಇದೆಯಾ ಅಂತ ಹೇಳಿ. ಹೌದು ಸ್ನೇಹಿತರೆ, ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಅಧಿಕೃತವಾದ ಹಾಗೂ ಒಂದು ಅಥೆಂಟಿಕ್ ಇನ್ಫಾರ್ಮೇಷನನ್ನು ಈ ಚಾನಲ್ ಮೂಲಕ ತಮಗೆ ನೀಡಲಾಗುತ್ತೆ. ದಯಮಾಡಿ ಕೊನೆ ತನಕ ಮಿಸ್ ಮಾಡದೆ ವಿಡಿಯೋನ ಕೊನೆ ತನಕ ನೋಡಿದರೆ ಖಂಡಿತವಾಗ್ಲೂ ತಮಗೆ ಏನು ಅಂತಕ್ಕಂಥದ್ದನ್ನು ಅರ್ಥ ಆಗುತ್ತೆ. ಬನ್ನಿ ತಡ ಮಾಡದೆ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಸ್ನೇಹಿತರೆ, ಇತ್ತೀಚೆಗೆ PSTR ಹಾಗೂ GPSTR ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಯಾರೆಲ್ಲ ತಯಾರಿನ ನಡೆಸಿದ್ದೀರಾ ಅವರೆಲ್ಲರಲ್ಲೂ ಇರ್ತಕ್ಕಂತಹ ಒಂದು ಸಹಜವಾದ ಪ್ರಶ್ನೆ ಅಂತ ಹೇಳಿದ್ರೆ ಬ್ಯಾಕ್ ಸ್ಕೋರ್. ಅಂದರೆ ಈ ಹಿಂದೆ 2017ರಲ್ಲಿ ಏನು C&R ರೂಲ್ಸ್ನ ಚೇಂಜ್ ಮಾಡಿಬಿಟ್ಟು ಅಲ್ಲಿರ್ತಕ್ಕಂತಹ ಬ್ಯಾಕ್ ಸ್ಕೋರ್ನ ಪರಿಚಯಿಸಲಾಗಿತ್ತು. ಆ ಬ್ಯಾಕ್ ಸ್ಕೋರ್ ಅಂತಕ್ಕಂಥದ್ದು ಏನು, ಆ ಬ್ಯಾಕ್ ಸ್ಕೋರ್ನ ಯಾವ್ಯಾವ ರೀತಿಯಾಗಿ ವೇಟೇಜನ್ನು ತೆಗೆದುಕೊಳ್ಳಲಾಗ್ತಿತ್ತು ಅಂತಹ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ನಾವು ನೋಡ್ತಾ ಹೋಗೋಣ. ಹಾಗೆಯೇ ಅತಿ ಪ್ರಮುಖವಾದ ಒಂದು ಸುದ್ದಿ ಅಂತ ಹೇಳಿದ್ರೆ ಇತ್ತೀಚೆಗೆ ಪತ್ರಿಕೆಯಲ್ಲಿ ಪ್ರಕಟಣೆಯಾಗಿರ್ತಕ್ಕಂತಹ ಒಂದು ನ್ಯೂಸ್ ಅಂತ ಹೇಳಿದ್ರೆ ಇದೇ ತಿಂಗಳು ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಆಗುತ್ತೆ ಅಂತಕ್ಕಂತಹ ಒಂದು ನ್ಯೂಸ್ ಹರಿದಾಡ್ತಾ ಇತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ನೋಡೋದಾದರೆ ಈಗಾಗಲೇ ಅಕಾಡೆಮಿಕ್ ಇಯರ್ ಅಂತ ಹೇಳಿದ್ರೆ 2006 ಬಂದುಬಿಟ್ಟು ಜೂನಿಂದ ಸ್ಟಾರ್ಟ್ ಆಗುತ್ತೆ. ಅಂದರೆ ಶಾಲಾ ಪ್ರಾರಂಭವಾಗ್ತಕ್ಕಂತಹ ಜೂನ್ ವೇಳೆಗೆ ರಾಜ್ಯ ಸರ್ಕಾರ ಒಟ್ಟು 18,000 ಶಿಕ್ಷಕರ ನೇಮಕಾತಿಯನ್ನು ನಡೆಸಲಿದೆ. ಇದಕ್ಕಾಗಿ ಈಗಾಗಲೇ TETಯನ್ನು ಮುಗಿಸಿ ಫಲಿತಾಂಶವನ್ನು ಸಹ ಪ್ರಕಟಿಸಿದೆ ಅಂಥೇಳಿ ಒಂದು ಮಾಹಿತಿಯನ್ನು ನೀಡಲಾಗುತ್ತೆ. ಹಾಗೆಯೇ ಜನವರಿಯಲ್ಲಿ ಶಿಕ್ಷಕರ ನೇಮಕಾತಿ ಅಧಿಸೂಚನೆ ಪ್ರಕಟಿಸಲಾಗುತ್ತೆ ಅಂತಕ್ಕಂತಹ ಒಂದು ಇನ್ಫಾರ್ಮೇಷನನ್ನು ಹಲವಾರು ಪತ್ರಿಕೆಗಳು ಪ್ರಕಟಿಸಿರುತ್ತವೆ ಸ್ನೇಹಿತರೆ. ಒಟ್ಟಾರೆ ಜೂನ್ ವೇಳೆಗೆ ನೇಮಕಾತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಲಾಗುತ್ತೆ ಅಂತಕ್ಕಂತಹ ಒಂದು ನ್ಯೂಸು ಇದೆ. ಹಾಗೆಯೇ ಇದಲ್ಲದೆ RRB 72,000 ಹುದ್ದೆಗಳಿಗೆ ಜನವರಿ 21ರಿಂದ ಅರ್ಜಿ ಸಲ್ಲಿಸಲು ಅವಕಾಶವನ್ನು ಕೊಡಲಾಗಿದೆ ಅಂತಕ್ಕಂತಹ ಒಂದು ಮಾಹಿತಿಯನ್ನು ಈ ಪತ್ರಿಕೆಯಲ್ಲಿ ನೀಡಲಾಗಿದೆ. ಹಾಗೆಯೇ ಆಗಸ್ಟ್ ಅಕ್ಟೋಬರ್ನಲ್ಲಿ ಬ್ಯಾಂಕಿಂಗ್ ಸಂಬಂಧಪಟ್ಟಂತಹ ಪರೀಕ್ಷೆಗಳು ಸಹ ಪ್ರಾರಂಭ ಆಗ್ತವೆ ಅಂತಕ್ಕಂಥದ್ದು ಒಂದು ಕಡೆಯಾದರೆ ಅದಕ್ಕೆ ಸಂಬಂಧಪಟ್ಟಂಥ 5,000ಕ್ಕೂ ಹೆಚ್ಚು ಬ್ಯಾಂಕ್ ಹುದ್ದೆಗಳು ನಿರೀಕ್ಷಿಸಬಹುದು ಅಂತ ಹೇಳಿ. ಹಾಗೆಯೇ ರಾಜ್ಯ ಸರ್ಕಾರದ ಪೊಲೀಸ್ ಇಲಾಖೆಯಲ್ಲೂ ಸಹ ನೇಮಕಾತಿಗಳು ನಡೆಯುತ್ತವೆ ಈ ಜನವರಿ ತಿಂಗಳಲ್ಲಿ ಅಂತಕ್ಕಂತಹ ಒಂದು ಸಹಜವಾದ ಮಾಹಿತಿ. ಅದರಲ್ಲಿ ಪ್ರಮುಖವಾಗಿ ನಮಗೆ ಬೇಕಾಗಿರ್ತಕ್ಕಂಥದ್ದು PSTR ಹಾಗೂ GPSTR ಮತ್ತು HSTR ಶಿಕ್ಷಕರಿಗೆ ಸಂಬಂಧಪಟ್ಟಂತಹ ನೋಟಿಫಿಕೇಷನ್ ಯಾವಾಗ ಹೊರಡ್ತವೆ ಅಂತಕ್ಕಂಥದ್ದು, ಹಾಗೆಯೇ ಈ ಬ್ಯಾಕ್ ಸ್ಕೋರ್ಗೆ ಸಂಬಂಧಪಟ್ಟಂತಹ ಸಂಪೂರ್ಣ ಮಾಹಿತಿ ಜೊತೆಗೆ ಹಾಗೆಯೇ C&Rಗೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಇದ್ದಾವೆ ಅಂತಕ್ಕಂಥದ್ದನ್ನು ನಾವು ಒಂದೊಂದಾಗಿ ನೋಡೋದಾದರೆ ಸ್ನೇಹಿತರೆ, ಎಲ್ಲರಲ್ಲೂ ಸಹಜವಾಗಿ ಇರ್ತಕ್ಕಂತಹ ಶಿಕ್ಷಕ ಆಕಾಂಕ್ಷಿಗಳ ಒಂದು ಅತಿ ಪ್ರಮುಖವಾದ ಪ್ರಶ್ನೆ ಅಂತ ಹೇಳಿದ್ರೆ ಬ್ಯಾಕ್ ಸ್ಕೋರ್. ಹೌದು, ಈ ಬ್ಯಾಕ್ ಸ್ಕೋರ್ನ ಈ ಹಿಂದೆ 2017ರಲ್ಲಿ ನಡೆದಂತಹ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯಾದ PSTR ಹಾಗೂ GPSTR ಶಿಕ್ಷಕರಿಗೆ ಸಂಬಂಧಪಟ್ಟಂತಹ ಒಂದು ಪರೀಕ್ಷೆಯಲ್ಲಿ ಇದನ್ನು ಪರಿಚಯಿಸಲಾಗಿರುತ್ತೆ ಸ್ನೇಹಿತರೆ. ಆ ಬ್ಯಾಕ್ ಸ್ಕೋರ್ಗೆ ಸಂಬಂಧಪಟ್ಟಂತಹ ಒಂದು ಮಾಹಿತಿಯನ್ನು ನಾವು ನೋಡೋದಾದರೆ ಒಂದೊಂದಾಗಿ ಇಲ್ಲಿ ವಿವರಿಸ್ತಾ ಹೋಗ್ತೀವಿ. ತಾವು ನೋಡಿ, ಈ ಬ್ಯಾಕ್ ಸ್ಕೋರ್ ಅಂತಕ್ಕಂಥದ್ದು PSTR ಹಾಗೂ GPSTR ಶಿಕ್ಷಕರಾಗ್ತಕ್ಕಂಥವರಿಗೆ ಪರಿಚಯಿಸಲಾಗುತ್ತೆ. ಅದರಲ್ಲಿ CETಗೆ ಸಂಬಂಧಪಟ್ಟಂತೆ 50% ಅಂಕಗಳ ಒಂದು ವೇಟೇಜನ್ನು ತೆಗೆದುಕೊಳ್ಳಲಾಗ್ತಿತ್ತು. ಹಾಗೆಯೇ CETಯನ್ನು ಹೊರತುಪಡಿಸಿ ಉಳಿದಂತಹ B.Ed ಹಾಗೂ D.Edಗೆ ಸಂಬಂಧಪಟ್ಟಂಥ ವೇಟೇಜನ್ನು ಯಾವ ಥರನಾಗಿ ತೆಗೆದುಕೊಳ್ಳಲಾಗ್ತಿತ್ತು ಅಂತ ಹೇಳಿದ್ರೆ ಇಲ್ಲಿ B.Ed ಹಾಗೂ D.Edಯಿಂದ 20% ವೇಟೇಜನ್ನು ತೆಗೆದುಕೊಂಡರೆ ಹಾಗೆಯೇ TETಯಿಂದ 20% ವೇಟೇಜನ್ನು ತೆಗೆದುಕೊಂಡು ಉಳಿದಂತಹ 10% ಆಫ್ ವೇಟೇಜನ್ನು ಯಾವುದಕ್ಕೆ ತೆಗೆದುಕೊಳ್ತಾ ಇದ್ರು ಅಂತ ಹೇಳಿದ್ರೆ
ಹಾಗೆಯೇ ಡಿಗ್ರಿ ಮತ್ತು ಬಿ ಎಡ್ ಹಾಗೂ ಟಿ ಇ ಟಿಯಲ್ಲಿ ಓವರಾಲ್ 50% ಆಫ್ ವೇಟೇಜನ್ನು ತೆಗೆದುಕೊಳ್ಳಲಾಗ್ತಿತ್ತು. ಸಿ ಇ ಟಿ ಮತ್ತು ಇನ್ನು ಇನ್ನಿತರೆ ಕೋರ್ಸ್ ಹಾಗೂ ಟಿ ಇ ಟಿಗೆ ಸಂಬಂಧಪಟ್ಟಂತೆ ಒಟ್ಟು 50-50 ಇದನ್ನು ತೆಗೆದುಕೊಂಡ್ಬಿಟ್ಟು 100ಗೆ ಕನ್ವರ್ಟ್ ಮಾಡಿ ಈ 100%ಗೆ ಆ ಒಂದು ಮೆರಿಟನ್ನು ತೆಗೆಯಲಾಗ್ತಿತ್ತು ಸ್ನೇಹಿತರೆ. ಅದಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ನಡೆದಂತಹ ಒಂದು ಬೆಳವಣಿಗೆ ಅಂತ ಹೇಳಿದರೆ ತುಂಬ ಸಂಘಟನೆಗಳು ಹಾಗೂ ಶಿಕ್ಷಕ ಆಕಾಂಕ್ಷಿಗಳು ನೇರವಾಗಿಯೇ ಶಿಕ್ಷಣ ಇಲಾಖೆಗೆ ಒಂದು ಭೇಟಿ ನೀಡಿ ಅನೇಕ ಮನವಿಗಳನ್ನು ನೀಡಿರ್ತಾರೆ ಸ್ನೇಹಿತರೆ. ಆ ಎಲ್ಲ ಮನವಿಗಳನ್ನು ಪರಿಶೀಲಿಸಿದಂತಹ ಒಂದು ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಈ ಒಂದು ಬ್ಯಾಕ್ ಸ್ಕೋರ್ಗೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ ಇದೆ ಅಂತ ಹೇಳಿದರೆ, ಈ ಬ್ಯಾಕ್ ಸ್ಕೋರನ್ನು ಸಂಪೂರ್ಣವಾಗಿ ತೆಗೆಯೋದಿಲ್ಲ. ಈಗ ಆಲ್ರೆಡಿ ಇರತಕ್ಕಂತಹ ಅದೇ ಒಂದು ಕ್ರೈಟೇರಿಯನ್ನೇ ಈ ಮುಂದೆ ನಡೀತಕ್ಕಂತಹ GPSTR ಹಾಗೂ PSTR ಶಿಕ್ಷಕರ ಒಂದು ನೇಮಕಾತಿಗೆ ಪರಿಗಣಿಸ್ತೀವಿ ಅಂತಕ್ಕಂತಹ ಒಂದು ಅಧಿಕೃತ ಮಾಹಿತಿಯನ್ನು ಶಿಕ್ಷಣ ಇಲಾಖೆಯಿಂದ ನೀಡಲಾಗಿರುತ್ತೆ ಸ್ನೇಹಿತರೆ. ಹಾಗಾಗಿ ಈ ಹಿಂದೆ ಇರತಕ್ಕಂತಹ ಪರ್ಸೆಂಟೇಜ್ ಏನಿತ್ತು 50% BA ಆಗಿರ್ಬೋದು, ಹಾಗೆಯೇ PUC ಆಗಿರ್ಬೋದು ಮತ್ತು BEd ಅಥವಾ DEd, ಹಾಗೆಯೇ TET ಗೆ ಸಂಬಂಧಪಟ್ಟಂತೆ ಏನು 50% ಇಲ್ಲಿ ಸ್ಪ್ಲಿಟ್ ಮಾಡಲಾಗಿತ್ತು ಸ್ನೇಹಿತರೆ. ಕೆಲವೊಂದಕ್ಕೆ 20 ಮತ್ತು 10, ಹಾಗೆಯೇ ಕೆಲವೊಂದು ಈ ಥರನಾಗಿ ಏನು 3 ಕ್ರೈಟೀರಿಯಾನ ಮಾಡಲಾಗಿತ್ತು. ಅದರಲ್ಲಿ ಮಿನಿಮಮ್ ಏನು ಹೆಚ್ಚು ಏನು ವ್ಯತ್ಯಾಸ ಆಗೋದಿಲ್ಲ ಸ್ನೇಹಿತರೆ. +or-5 ಮಾಡ್ತಕ್ಕಂತಹ ಸಾಧ್ಯತೆ ತುಂಬ ನಿಚ್ಚಳವಾಗಿದೆ ಸ್ನೇಹಿತರೆ. ಹಲವಾರು ಅಭ್ಯರ್ಥಿಗಳ ಒಂದು ಮನವಿ ಏನಿತ್ತು ಅಂತ ಹೇಳಿದರೆ, ಅನೇಕ ಯೂನಿವರ್ಸಿಟಿಗಳಲ್ಲಿ BA ಅಥವಾ BEdಗೆ ಸಂಬಂಧಪಟ್ಟಂತೆ ಅನೇಕ ಅಂಕಗಳನ್ನು ನೀಡಲಾಗುತ್ತೆ. ಅಂದರೆ ಅಲ್ಲಿ ಆಯಾ ಯೂನಿವರ್ಸಿಟಿಗೆ ತಕ್ಕಂತೆ ಸಿಲೆಬಸ್ ಕೂಡ ಚೇಂಜ್ ಇರುತ್ತೆ. ಹಾಗೆಯೇ ಅಲ್ಲಿ ಇರ್ತಕ್ಕಂತಹ ಒಂದು ಇಂಟರ್ನಲ್ ಮಾರ್ಕ್ಸ್ ಏನಿದ್ದಾವೆ ಕೆಲವೊಂದು ಯೂನಿವರ್ಸಿಟಿಗೆ ಕಂಪೇರ್ ಮಾಡಿದರೆ ಡಿಫ್ರೆಂಟ್ ಇರ್ತವೆ. ಅಂದರೆ ಆಂತರಿಕ ಅಂಕಗಳು ಏನು ನೀಡ್ತಾರೆ ಅದರಲ್ಲಿ ಕೆಲವೊಂದು ಯೂನಿವರ್ಸಿಟಿಗಳು 40 ಅಂಕಗಳನ್ನ ನೀಡಿದರೆ ಇನ್ನು ಕೆಲವು ಯೂನಿವರ್ಸಿಟಿಗಳು 30 ಅಂಕಗಳನ್ನ ನೀಡ್ತವೆ. ಹಾಗೆಯೇ ಮತ್ತೊಂದು ಕೆಲವು ಯೂನಿವರ್ಸಿಟಿಗಳು 20% ಅಂಕಗಳನ್ನು ಇಂಟರ್ನಲ್ ಅಂಕಗಳಾಗಿ ನೀಡೋದ್ರಿಂದ ಅಲ್ಲಿ ಪರ್ಸೆಂಟೇಜಲ್ಲಿ ವೇರಿಯೇಷನ್ ಆಗುತ್ತೆ ಅಂತಕ್ಕಂತಹ ಬಹಳ ಒಂದು ಅತಿ ಸೂಕ್ಷ್ಮವಾದ ಒಂದು ವಿಚಾರವನ್ನು ಎಲ್ಲ ಅಭ್ಯರ್ಥಿಗಳು ಶಿಕ್ಷಣ ಇಲಾಖೆಗೆ ಮನವರಿಕೆ ಮಾಡಿರ್ತವೆ. ಇವೆಲ್ಲವುಗಳನ್ನು ಪರಿಗಣಿಸಿದಂತಹ ಶಿಕ್ಷಣ ಇಲಾಖೆ ಒಂದು ಏನು ಸೂಚನೆ ನೀಡಿದೆ ಅಂತ ಹೇಳಿದ್ರೆ, ಬ್ಯಾಕ್ ಸ್ಕೋರಲ್ಲಿ ಏನೂ ಕೂಡ ಚೇಂಜಸ್ ಆಗಲ್ಲ, ಆದರೆ ಒಂದು ಸ್ವಲ್ಪ ಚೇಂಜಸನ್ನು ಮಾಡಲಾಗುತ್ತೆ ಅಂತಕ್ಕಂತಹ ಒಂದು ಮಾತನ್ನು ಹೇಳಿರ್ತಾರೆ. ಸ್ವಲ್ಪ ಚೇಂಜಸ್ ಅಂದರೆ +or-5% ಅವರು ಆ BA ಆಗಿರ್ಬೋದು, PUC ಆಗಿರ್ಬೋದು, ಹಾಗೆಯೇ DEd ಅಥವಾ BAಯಲ್ಲಿ ಇರ್ತಕ್ಕಂತಹ ಒಂದು ಪರ್ಸೆಂಟೇಜನ್ನು ರೆಡ್ಯೂಸ್ ಮಾಡಿಬಿಟ್ಟು TETಗೆ ಅದನ್ನು ಆ್ಯಡ್ ಮಾಡ್ತಕ್ಕಂತಹ ಸಾಧ್ಯತೆ ತುಂಬ ಇದೆ ಸ್ನೇಹಿತರೆ. ಹಾಗಾಗಿ ಯಾರೆಲ್ಲ ಈಗಾಗಲೇ PSTR ಹಾಗೂ GPSTR ಶಿಕ್ಷಕರಿಗೆ ತಾವು ತಯಾರಿಯನ್ನು ನಡೆಸಿದ್ದೀರಾ, ಬ್ಯಾಕ್ ಸ್ಕೋರ್ ತೆಗಿಬೇಕಿತ್ತು ಅಂತಕ್ಕಂತಹ ಒಂದು ವಿಚಾರವನ್ನು ಬದಿಗಿಟ್ಬಿಟ್ಟು ನಮಗೆ CET ಅಷ್ಟೇ ಇರಬೇಕಿತ್ತು ಅಂತಕ್ಕಂತಹ ತಮ್ಮ ಮನಸ್ಸಿನ ಒಂದು ಅಂತರಾಳದ ಭಾವನೆಗಳನ್ನು ಬದಿಗಿಟ್ಬಿಟ್ಟು ಅದು ಬ್ಯಾಕ್ ಸ್ಕೋರನ್ನ ಚೇಂಜ್ ಮಾಡಲಿ, ರಿಮೂವ್ ಮಾಡಲಿ ಅಥವಾ ಒಂದು ಪಾರ್ಟನ್ನು ಅಪ್ಡೇಟ್ ಮಾಡಲಿ, ಏನೇ ಆಗಲಿ ಆ ಒಂದು ಬ್ಯಾಕ್ ಸ್ಕೋರ್ ಇರಲಿ ಇಲ್ಲದೇ ಇರಲಿ ತಮ್ಮ ಒಂದು ತಯಾರಿ ಯಾವ ಥರ ಇರಬೇಕು ಅಂತ ಹೇಳಿದ್ರೆ ಸತತವಾದ ಒಂದು ಅಧ್ಯಯನದಲ್ಲಿ ತಾವು ನಿರತರಾಗಿರಿ. ಖಂಡಿತವಾಗ್ಲೂ ತಾವು ಈ 2026ರಲ್ಲಿ ಖಂಡಿತವಾಗ್ಲೂ ಯಾರೆಲ್ಲ ತಯಾರಿಯನ್ನು ಕಂಟಿನ್ಯೂ ಮಾಡಿದರೆ ಖಂಡಿತವಾಗ್ಲೂ 2026ರಲ್ಲಿ ತಾವು ಆಗ್ತೀರಿ ಅಂತಕ್ಕಂತಹ ಒಂದು ಮಾತನ್ನು ಹೇಳ್ತಾ, ಹಾಗೆಯೇ ಇನ್ನು C&Rಗೆ ಸಂಬಂಧಪಟ್ಟಂತಹ ಒಂದು ಅಪ್ಡೇಟ್ನ ನಾವು ನೋಡೋದಾದರೆ, ಈ C&Rಗೂ ಸಂಬಂಧಪಟ್ಟಂತೆ ಇನ್ನೇನು ಪ್ರಾಬಬ್ಲಿ ಒಂದು ಜನವರಿ 20ರೊಳಗೆ ಈ C&Rನ ಫೈನಲ್ ಮಾಡಲಾಗುತ್ತೆ ಅಂತಕ್ಕಂತಹ ಒಂದು ಅಧಿಕೃತ ಮಾಹಿತಿಯನ್ನು ಬಲ್ಲ ಮೂಲಗಳಿಂದ ತಿಳಿದಿರ್ತಕ್ಕಂತಹ ಒಂದು ವಿಚಾರವನ್ನು ನೋಡೋದಾದರೆ, ಪ್ರಾಬಬ್ಲಿ ಜನವರಿ 20th ಬಿಫೋರು ಈ C&R ರಿಲೀಸ್ ಆಗ್ತಕ್ಕಂತಹ ಎಲ್ಲ ಸಾಧ್ಯತೆಗಳಿದ್ದಾವೆ ಸ್ನೇಹಿತರೆ. ಈ C&Rಲ್ಲೂ ಕೂಡ ಏನು ಅಷ್ಟೊಂದು ಬದಲಾವಣೆಗಳು ಆಗಿರಲ್ಲ, ಕೆಲವೊಂದು ಒಂದು ಆಲ್ಟ್ರೇಷನ್ ಆಗುತ್ತೆ ಅಂತಕ್ಕಂತಹ ಒಂದು ಮಾಹಿತಿಯನ್ನು ಶಿಕ್ಷಣ ಇಲಾಖೆಯಿಂದ ನೀಡಲಾಗಿದೆ. ಹಾಗಾಗಿ ತಾವು ದಯಮಾಡಿ ಒಂದು ತಮ್ಮ ಮೆಂಟಲಿಟಿಯನ್ನು ಮೆಂಟಲಿಟಿ ಮಾಡದೇನೆ ತಾವು ಅಥೆಂಟಿಕ್ ಆಗಿ ಒಂದು ಕನ್ಸಿಸ್ಟೆನ್ಸಿ ಆಗಿ ತಮ್ಮ ಸ್ಟ್ರಾಟಜಿಯನ್ನು ಅಳವಡಿಸಿಕೊಂಡು ಈ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ತಯಾರಿಯನ್ನು ನಡೆಸಿದೆ ಆದರೆ ಖಂಡಿತವಾಗ್ಲೂ ತಾವೆಲ್ಲರೂ ಕೂಡ ಈ ಒಂದು 2026ರಲ್ಲಿ ನಡೀತಕ್ಕಂತಹ PSTR ಹಾಗೂ GPSTR ಶಿಕ್ಷಕ ಅಥವಾ HSTR ಶಿಕ್ಷಕರಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಸ್ನೇಹಿತರೆ. ಹಾಗಾಗಿ ಸ್ನೇಹಿತರೆ, ತಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು ಸ್ನೇಹಿತರೆ.